ಹಾಯ್ ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನನ್ನ ಗೇಮ್ ಪ್ಲೇ ವಿಡಿಯೋ. ಸೊ ನಾವಿವತ್ತು ನೋಡ್ತಾ ಇರೋದು ನನ್ನ ಗೇಮಿಂಗ್ ಚಾನಲ್ ಥರ್ಲೆ ಗೇಮಿಂಗ್ ಇನ್ ಕನ್ನಡ. ಸೊ ಇವತ್ತು ನಾವು ಆಡಕ್ಕೆ ಹೋಗ್ತಾ ಇರೋದು ನಮ್ಮ ಕಂಟಿನ್ಯೂಸ್ ಜರ್ನಿ ಆದ ಮೈನ್ಕ್ರಾಫ್ಟ್. ಸೊ ನೆನ್ನೆ ನೋಡಿರ್ಬೋದು ನೀವು ಇನ್ನೂ ಇಷ್ಟು ಏನೋ ರೂಫ್ನ ಕಂಪ್ಲೀಟ್ ಮಾಡಿರಲಿಲ್ಲ ಇನ್ನು. ಸೊ ನೆನ್ನೆ ಪೂರ್ತಿ ಕಂಪ್ಲೀಟ್ ಮಾಡಿ ಇಷ್ಟೆಲ್ಲ ಚೇಂಜಸ್ಗಳನ್ನ ಮಾಡಿದ್ದೀನಿ ನನ್ನ ವಿಡಿಯೋದಲ್ಲಿ. ಈ ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಯಾಕಂತಂದರೆ ಇದು ನಾರ್ಮಲ್ ಒಂಥರ ಬೋರಿಂಗ್ ವಿಡಿಯೋ ಆಗ್ಬಿಡ್ತಿತ್ತು ಮಾಡಿದ್ದಿದ್ರೆ. ಸೊ ಅದಕ್ಕೆ ಮಾಡೋಕ್ಕೆ ಹೋಗಿರಲಿಲ್ಲ ನಾನು. ಏನಿದು ಸ್ಮೆಲ್ ಆಗ್ತಾ ಏನು ಇಲ್ವಲ್ಲ. ಏನು ಗೈಸ್ ಇದು ಸ್ಮೆಲ್ಟ್ ಆಯ್ತಾನೈತೆ. ಓಕೆ, ಅದು ಬಿಟ್ಟಾಕಿ ಆಗದ. ಇಷ್ಟನ್ನ ಸವರಲ್ ಮೂಡಲ್ಲಿ ಇಷ್ಟೆಲ್ಲ ಮಾಡಿದ್ದೀನಿ ನಾನು ಕುತ್ಕೊಂಡು. ನೆಕ್ಸ್ಟು ನಾನು ಇವತ್ತು ಏನು ಮಾಡ್ಬೇಕಂತ ಅಂದ್ಕೊಂಡಿದ್ದೇನೆ ಅಂದರೆ ಸ್ವಲ್ಪ ಮೈನಿಂಗ್ ಮಾಡ್ಕೋಬೋದ ಕೆಳಗಡೆ ಡಿಗ್ ಮಾಡ್ಕೊಂಡು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಬೇಕಾದಷ್ಟು ಟೂಲ್ಸ್ಗಳನ್ನೆಲ್ಲ ಇದೆಲ್ಲ ಆವಾಗಲೇ ಇತ್ತು. ಸ್ವಲ್ಪ ಟೂಲ್ಸ್ಗಳನ್ನೆಲ್ಲ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ಅಷ್ಟೊತ್ತಿಗೆ ಇದಾದರೂ ಒಂದು ವಿಡಿಯೋ ಮಾಡೋದ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ ಈ ವಿಡಿಯೋ ಮಾಡೋದಕ್ಕೆ. ಫಸ್ಟು ಸ್ವಲ್ಪ ಸ್ಟೋನ್ ಎತ್ಕೊಳ್ಳೋದ. ಸ್ಟೋನ್ ಎತ್ಕೊಂಡು ಸ್ವಲ್ಪ ಟೂಲ್ಸ್ ಬೇಕು ಮೊದಲು. ಪಿಕ್ಯಾಕ್ಸ್ ಎರಡೇ ಇಲ್ಲ, ಸಾಕು ಗೈಸ್. ಇಷ್ಟು ಇಟ್ಕೊಂಡು ಫಸ್ಟು ಎಲ್ಲಿ ಮೈನ್ ಮಾಡೋದು ಅಂತ ಯೋಚನೆ ಮಾಡಬೇಕು. ಕೋಆರ್ಡಿನೇಟ್ಸ್ ಎಲ್ಲಿ ಕಮ್ಮಿ ಐತೆ? -11 ಡೈಮಂಡ್ ಸಿಗೋದೈತೆ. -11 ಅಲ್ಲ, +11 ಅಂತಲೇ ಕರಿಬೋದು ನೀವು ಅದನ್ನು. ಇಲ್ಲ ಗೈಸ್, ಇಲ್ಲೊಂದು ರೆವೆನ್ ಐತೆ, ಅಲ್ಲಿ ಹೋಗ್ಬಿಡೋದ ಅಂತ ಯೋಚನೆ ನಂದು. ನೋಡ್ಕೊಬಾರ್ದ ಇರ್ರಿ, ಅಲ್ಲಿಂದ ಮೇಲಿಂದ ಏನೋ ಚೆನ್ನಾಗಿರೋದು ಕಾಣಿಸಿದ್ರೆ ಹೋಗೋದ, ಇಲ್ಲೇರೋ ಬೇಡ. ಇಲ್ಲಪ್ಪ, ಇಲ್ಲೊಂದು ರೆವೆನ್ ಇತ್ತಲ್ಲ, ಲೆಫ್ಟಲ್ಲ ರೈಟಲ್ಲ ಇದ್ದಿದ್ದು ಮನೆಯಿಂದ. ಇಲ್ಲೇ ಇಲ್ಲ. ಇದು ನಮ್ಮ ಮನೆ ಅಂತಂದ್ರೆ ಅಲ್ಲಿ, ನಮ್ಮ ಮನೆ ಅಂತಂದ್ರೆ ಇಲ್ಲೇ ಇರೋದು ರೆವೆನ್ನು. ಗೈಸ್ ಇಲ್ಲ. ಓಹೋ, ಒಂದು ಬೆಡ್ ಎತ್ಕೊಂಬರೋಕ್ಕಾಗಿತ್ತಾ ಅಂತ ನಂದು. ಸರಿಯಾಗಿ ಬೀಳ್ತಾ ಇದ್ದೀನಿ ಗೈಸ್ ಮೇಲಿಂದ. ಗೈಸ್ ಇಲ್ಲಿ ಏನೂ ಕಾಣಿಸ್ತಾರ ನನಗೆ ಅಷ್ಟೊಂದು. ಬೇಡ ಗೈಸ್, ಇಲ್ಲಿ ಮೈನ್ ಮಾಡೋದಕ್ಕಿಂತ ಸುಮ್ಮನೆ ಬೇರೆ ಕಡೆ ಹೋಗೋದು ಅಷ್ಟೇ. ಏನು ಕಾಣಿಸ್ತಾನೆ ಇಲ್ಲ ಗೈಸ್ ಅಲ್ಲಿ ಹೇಳ್ಬೇಕಂತಂದ್ರೆ. ರಾತ್ರಿ ಆಗ್ಬಿಡ್ತೇನೋ, ಹೋಗ್ಬಿಡೋದ ಮನ್ಕೊಂಬಿಡೋದ ಮನೆಗೆ ಅನ್ಸದೆ. ತಿರ್ಗಾ ಬೆಳಗ್ಗೆ ಎದ್ದಿದ ತಕ್ಷಣ ಹೋಗೋದ ಮೈನಿಂಗ್ಗೆ. ರೋಪ್ ಸಿಕ್ಕಾಯ್ತು ನನಗೆ ಇವಾಗ. ಮನೆ ಬಂದ್ಗಿಂದಾರ ನೈಟ್ ಆಗಿಲ್ಲ ಇನ್ನು. ಆಗುತ್ತೆ ಇರ್ರಿ, 2 ನಿಮಿಷ ಕಾಯ್ರಿ, ಆಗುತ್ತೆ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ. ಈ ಸಾಂಗ್ ಕೇಳಿದ್ದೀರಾ ಅಂತಂದ್ರೆ ಲೈಕ್ ಕೊಡ್ರಿ ಗೈಸ್, ಒಂದೇ ಒಂದು ಲೈಕ್ ಕೊಡ್ರಿ ನಮ್ಮ ಅಪ್ಪು ಬಾಸ್ಗೋಸ್ಕರ. ಮತ್ತು ಈ ವಿಡಿಯೋ ನೋಡ್ತಾ ಇರೋರು ಒಂದು ಕ್ವಶನು, ನೀವು RCBಗೆ ಸಪೋರ್ಟು CSKಗೆ ಸಪೋರ್ಟು ಅಂತ ಒಂದ್ಸತಿ ಕಮೆಂಟ್ ಮಾಡಿ ತಿಳಿಸಿ. ನಮ್ಮದು ಯಾವುದು ಅಂತ ಕೇಳಿದ್ರೆ ನಮ್ಮದು ಯಾವಾಗಲೂ ರಾಯಲ್ ಮತ್ತು ಲಾಯಲ್ ಆಗಿರೋ RCBನೇ. ನೀವು ನಿಮ್ಮ ಚಾಯ್ಸ್ನ ತಿಳಿಸಿ. ನಾನೇನು ಇದು ಹೇಟ್ನೆಸ್ ತಗೊಂಬರಕ್ಕಲ್ಲ ಕೇಳ್ತಾ ಇರೋದು. ಹೇಳ್ಬೇಕಂತಂದ್ರೆ ನಾನು ಒಂದು ಕ್ವಶನ್ ಕಮೆಂಟ್ ಬರೋದ್ರಿಂದ ಎಷ್ಟು ಖುಷಿ ಆಗುತ್ತೋ, ಮೋಟಿವೇಟ್ ಆಗುತ್ತೆ ಅಂತ ನಾನು ನಿಮ್ಗೆ ಗೊತ್ತಿಲ್ಲ. ಸೊ ಗೈಸ್, ಗುಡ್ ಮಾರ್ನಿಂಗ್. ತಿರ್ಗಾ ದಿನ ಆಗೈತೆ ಬೆಳಗ್ಗೆ. ಹೋಗೋದ ಗೈಸ್ ಬನ್ನಿ. ಕ್ರೀಪರ್ ಬೇಡ, ಮೊದಲೇ ಮನೆ ಕ್ಲೀನಾಗಿ ಬಿಲ್ಡ್ ಮಾಡಿದ್ದೀನಿ. ಈ ಕಡೆ ಬಂದ್ಬಿಡು ಕ್ರೀಪರ್, ಬೇಕಾದ್ರೆ ಆಟ ಆಡೋದ ಈ ಕಡೆ. ಬಾ ಅಲ್ಲ ಅಷ್ಟೇ. ನಾನಿಂದು ಸೂಪು ಬಿಡಿ,
ಹೋಗಲಿ. ಸ್ಟೋನ್ ರಿವರ್ ರೈಟಿಂಗ್ ಮಾಡ್ಕೊಳ್ಳೋಣ. ಒಂದು 4 ಬಾಕ್ಸ್ 50 ಕೋಆರ್ಡಿನೇಟ್ಸ್ವರೆಗೂ ಹೋಗೋದ. ಆಮೇಲಿಂದ ಸ್ಟೇರ್ಸ್ ಡಿಕ್ ಮಾಡ್ಕೊಂಡು ಹೋಗೋದ. ಈ ಕಡೆಯಿಂದನೇ ಹೋಗೋದ. ಟಾರ್ಚ್ ತಗೊಂಡ್ಬೇಕಾದ. ಟಾರ್ಚ್ ತಗೋಬೇಕಾಗೈತೆ ರೀ. ಮಕ್ಕಳನ್ನ ಟಾರ್ಚ್ ತಗೋಬೇಕಂತ ಎಲ್ಲ ಆಗ್ತಾನೆ ಇರುತ್ತೆ. ಅದೆಲ್ಲ ದೊಡ್ಡ ಮಾತಲ್ಲ. ಒಂದು 10-20 ಟಾರ್ಚ್ ಮಾಡ್ಕೊಂಡ್ಬಿಡಿದಾವೆ. ಒಟ್ಟಿಗೆ ಬೇಕಾಗುತ್ತೆ ಮುಂದೆ. ಶೇಟ್ ಮನೆ ಬಾಗಿಲು ತೆಗ್ಬಿಟ್ಟು ಹೋಗಿದ್ದೀನಿ. ಇದೇ ಜವಾಬ್ದಾರಿ ಇರೋದು ನನಗೆ. ಕೋಲ್ ಇಲ್ಲೇ ಗೊತ್ತಲ್ಲ. ಸಾರಿ, ಸ್ಟಿಕ್ಸ್ ಬೇಕು ಅಂತಂದರೆ ಇದು ಬೇಕ್ತಿಲ್ಲ. ಸ್ವಲ್ಪ ಜಾಸ್ತಿನೇ ಎತ್ಕೊಳ್ಳೋದ, ಏನಿಲ್ಲ. Sticks can't be done, you can't be made. 20 ತಗೊಳೋದ ಸಾಕು. ಮಿಕ್ಕಿದೆಲ್ಲ ಎಲ್ಲೆಲ್ಲೇ ನಾವು ಆಲೋಚನೆ ಓಡೋಗಲ್ಲ. ಒಳಗಡೆ ಬಿಡ. ಒಂದೊಂದು ತಪ್ಪು ಮಾಡಿದೆ. ಇದರಿಂದ ಝೋಂಬೀಸ್ಗಳು ಅಟ್ರಾಕ್ಟ್ ಆಗಲ್ಲ. ತೂತೊಳಗಡೆ ಲೈಟ್ ಇರೋ ಕಡೆ ಝೋಂಬೀಸ್ಗಳನ್ನ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತದ. ಎಷ್ಟು ಮುಂದೆ ಫಸ್ಟ್ ಸ್ಟೆಪ್ ಸಿಕ್ಕಿದೆ ನಮಗೆ. ಕೋಲ್ ಅಂತೆ ಕಾಪರ್, ಡರ್ಟಿ ಮೆಟಲ್ ಅಂತ ಕರೀತಾರೆ ಇದನ್ನ. ಅಂದರೂ ಯಾವ್ದಾರ ಕೆಲ್ಸಕ್ಕೆ ಸಿಗುತ್ತೆ, ವೇಸ್ಟ್ ಅಂತ ಆಗೋಗ್ಬಿಡಲ್ಲ. ನಾನು ಒಂದ್ಸತಿ ಕಣ್ಣು ಕಾಣಿಸ್ತು ಅಂತಂದರೆ ಮುಗ್ದಾಯ್ತು. ನೆಕ್ಸ್ಟ್ ವಂಡರ್ ಮೆಟಲ್ ಆಫ್ 20th century ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ಕೋಲ್. ಏನು ಗಾಯ್ಸ್, ಈ ಥರ ಎಲ್ಲ ಬರ್ತಾಯಿದೆ. ನೆಕ್ಸ್ಟ್ ಐರನ್ ಬರುತ್ತಾರ ನನ್ನ ಇಷ್ಟ. ಅದಕ್ಕೆ ಸಬ್ಸ್ಟಿಟ್ಯೂಟ್ ಪಿಕ್ಯಾಕ್ಸ್ ಮಾಡ್ಕೊಂಬಂದಿದ್ದೀನಿ ಗಾಯ್ಸ್. ನೀವೇನು ಎದುರ್ಕೊಳ್ಳೋದಕ್ಕಾಗಲ್ಲ.
ಅಷ್ಟೇ ಸ್ಕೋಲು ಇದೊಂದು ಇಲ್ಲಿ ಇವಾಗ ಸದ್ಯಕ್ಕೆ 11 ಆಕ್ಸಿಸ್ವರೆಗೂ ನಾನು ಹೋಗ್ಬೇಕು ಕೆಳಗಡೆ ಅಷ್ಟೇ. ಅದು ನನ್ನ ಮೇನು 10 ಬ್ಲಾಕ್ಸ್ ಕೆಳಗಡೆ ಹೋಗ್ಬೇಕಷ್ಟೇ ಗೈಸ್ ನಾವು. ಯಾವುದಿದು ಮೆಟಲ್ಲು ಯಾವುದು ಗಾಯ್ಸ್ ಹೋದೆ ಅಂತ ಅನ್ಕೊಂಡೆ. ಗಾಯ್ಸ್ ಬಾಯಿಗೆ ಬಂದಿತ್ತು 2 ನಿಮಿಷ ನನಗೆ ಜೀವ. ಸೈರನ್ ಸಿಕ್ಕಾಯ್ತು ನಮಗೆ. ಗೋಲ್ಡ್ ಕೂಡ ಸಿಕ್ಕಿದೆ. ಸಾರಿ ಗೋಲ್ಡ್ ಇದ್ರಲ್ಲ ಇನ್ನೂ ಸ್ವಲ್ಪ ಮೇಲ್ಗಡೆ ಇದೆ, ಆದರೆ ಝೋಂಬೀಸ್ ಕಂಗೆ ತಿಳ್ಕೊಂಡಿದ್ದೀನಿ ನಾನು. ಓ ಡೈಮಂಡ್. ಯಾ ಗಾಯ್ಸ್ ಡೈಮಂಡ್ ಸಿಕ್ಕಿದೆ. ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಮೈನ್ ಶಾಫ್ಟಲ್ಲಿ ಡೈಮಂಡ್ ಸಿಕ್ಕಿದೆ ನನಗೆ. ಮೇಲೆ ನಾಟ್ ಅ ಗುಡ್ ಚಾಯ್ಸ್ ಗಾಯ್ಸ್. ಡೈಮಂಡ್ ನಿಜವಾಗ್ಲೂ ಇಸ್ಕಿಬಿಟ್ಟಿರಲ್ಲ ಗಾಯ್ಸ್. ನಮ್ಮ ತಾಯಣ್ಣ ಇಸ್ಕಿಬಿಟ್ಟಿರಲ್ಲ. ಇಷ್ಟೊಂದು ಡೈಮಂಡ್ ಸಿಗುತ್ತೆ ಅಂತ ಕನ್ಸಲ್ಲ ಅಂದ್ಕೊಂಡಿರಲಿಲ್ಲ ಇವತ್ತು. ಇವಾಗ ನಾನು ಔಟ್ ಆಗ್ಬಾರ್ದು, ಸೇಫಾಗಿ ಮನೆಗೆ ಹೋದ್ರೆ ಸಾಕಿವಾಗ ನಾನು. ಯಾಕೋ ಭಯ ಇದೆ ನನಗೆ, ಕತ್ರ ಇದೆ ಅಂತ. ವುಡ್ ಬೇರೆ ತಂದಿಲ್ಲ ನಾನು ಗೈಸ್. ನೆಕ್ಸ್ಟ್ ಮುಂದೆ ಪಿಕೆಕ್ಸ್ ಮಾಡೋಕ್ಕಲ್ಲ, ವುಡ್ಡು ಬಿಟ್ಟು ಏನೂ ತಂದಿಲ್ಲ ನಾನು. ಸೊ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಗೈಸ್. -14 ಬೇರೆ ಬಂದ್ಬಿಟ್ಟಿದ್ದೀನಿ ನಾನು. ಸಖತ್ ಭಯ ಇದೆ ಗೈಸ್. ಯಪ್ಪ ಎದುರಿಸೇ ಬಿಡ್ತು ಗೈಸ್ ತಿರ್ಗಾ ಇದು. ಇನ್ನೊಂದೆರಡು ಮಾಡ್ಕೊಬರೋದಾಗಿದ್ದು ನಾನು ಪಿಕ್ಯಾಕ್ಸ್ನ ಅಂತ ತಪ್ಪು ಮಾಡಿದ್ದೀನಿ. ಈ ಥರ ಆಗ್ಬಿಟ್ಟು ಸೀನ್ ಇವಾಗ ಚೆನ್ನಾಗಿ ಹಿಂಗೆ ಮೇಲೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಹಿಂಗೆ ಮೇಲೆ ಹತ್ಕೊಂಡು ಹೋಗೋದು. ಫಸ್ಟ್ ಒಂದು ಟಾಸ್ ಹಾಕೋದನ್ನಲ್ಲ. ವಾಯ್ಸ್ ಬರ್ತಾ ಇದೆ. ಯಾಕೋ ಭಯ
ಆಗ್ತೈತೆ ಆಮೇಲೆ ಓಕೆನಾ. ಏನು ಗಟ್ಟಿಂಗ್ ಆಗ್ಬಿಡ್ತು ನಮ್ಮ ಅಡ್ವೆಂಚರು. ನೆಕ್ಸ್ಟಿಂದ ಬರ್ಬೇಕಾದ್ರೆ ಫುಲ್ಲು ಬೇಸಿಗೆ ಎತ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಸತಿ ಇದೇ ರೆವೆನ್ಗೆ ಬರೋದು ಆ ಥರ ಮೈನ್ ಶಾಫ್ಟ್ಗೆ ಏನಾದ್ರು ಲೂಟ್ ಸಿಕ್ತು ನಮಗೆ. ನಾನು ಡೈಮಂಡ್ ಸಿಗುತ್ತೆ ಅಂತ ಚಲೋ ಅಂದ್ಕೊಂಡಿರಲಿಲ್ಲ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಗಾಯ್ಸ್ ಟಾರ್ಚ್ ಸೊಲ್ಯೂಷನ್ ಲೈಟ್ ಬರ್ತಾನೆ. ಸ್ಟೋನ್ ಏನು ಚಿಂತೆ ಇಲ್ಲ, ಯಾಕಂತಂದ್ರೆ ಅಕ್ಕಪಕ್ಕ ಇರೋದೆಲ್ಲ ಸ್ಟೋನೇ. ಯಾವಾಗ ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಬೋದು. ಮನೆಯವರ ಸಾಕು ಗಾಯ್ಸ್. ನಾನು ಕೋಆರ್ಡಿನೇಟ್ಸ್ ಗೊತ್ತಿಲ್ಲ ನಮ್ಮ ಮನೆಗೂ. ಐರನ್ ಪ್ಲೇಟ್ಸ್ ಮುಖ್ಯ ಆಯಿತು, ಇಲ್ಲಾಂದರೆ ನನ್ನ ಕತೆ ಏನಾಯ್ತಿತ್ತು ಅಂತ ನಿಮಗೆ ಗೊತ್ತು. ಒಂದು 30 ಬಾಕ್ಸ್ ಅಷ್ಟೇ ಗಾಯ್ಸ್ ಮೇಲೆ ಹೋಗೋಕ್ಕಾಗಿರೋದು, ಬೇಗ ಹೋಗೋದೇ. ಇದೇ ಥರ 5 ಬ್ಲಾಕ್ಸ್ ಅವರು ಸಾಕು ನನಗೆ, ಬೇಗ ತಲುಪ್ತೀನಿ. ಅದೇ ರೂಟ್ ಹೆಂಗೆ ಅಂತ ಗೊತ್ತಾಯ್ತಲ್ಲ ಗಾಯ್ಸ್. ನಾನೆಲ್ಲ ಮನಗಿಲ್ವಲ್ಲ, ಕಂಪಾಸ್ ರೆಡ್ ಸ್ಟೋನ್ ಬೇಕಾಗುತ್ತೆ. ರೆಡ್ ಸ್ಟೋನ್ ಇಲ್ಲ ನನ್ನ ಹತ್ರ. ಏನು ಮಾಡೋಲ್ಲ ಗಾಯ್ಸ್. ಗಾಯ್ಸ್ ನಮ್ಮ ಮನೆ ಒಳಗಿಂದ ನೀವು ರಾತ್ರಿ ಆಗತ್ತೆ ಇವಾಗ ಸದ್ಯಕ್ಕೆ. ಓಡೋಗ್ಬೇಕು ಮೇಲೆ ಎಲ್ಲ ಹೋದೆ ಅಂತ ಅರ್ಥ. ನಾನು ಮೊದಲು ಕ್ರೀಪರ್ಸ್ ಝಾಂಬೀಸ್ ನಾನು ಕುಡಿತೀನಿ. ಯಾ ಗಾಯ್ಸ್ ನಿಂತ್ಕ ಚೈನ್. ಯಾ ಗಾಯ್ಸ್ ನಮ್ಮ ರಾತ್ರಿ ಮುಗಿದಿದೆ, ಇವಾಗ ಎಲ್ಲರೂ ಊಟ ಆಯ್ತಾರೆ ಹೋದ್ರಾ. ಯಾಸ್ ಗಾಯ್ಸ್ ಫೈನಲಿ ನಮ್ಮ ಇನ್ವೆಂಟ್ರಿನಲ್ಲಿ ಡೈಮಂಡ್, ಗೋಲ್ಡ್, ಐರನ್ ಈ ಥರ ಖನಿಜಗಳಿಂದ ಪರ ಆಗಿದೆ. ನಮ್ಮದು ಜಸ್ಟ್ ಒಂದು ಲಂಬಾ ಸಫರಿಂದ ವಾಪಸ್ ಬಂದಿದ್ದೀವಿ ಗಾಯ್ಸ್. ಹೇಗಿತ್ತು ಈ ವಿಡಿಯೋ ತಿಳಿಸ್ಬೇಕು ನೀವು. ಬರೀ ವಿಡಿಯೋ ನೋಡ್ಕೊಂಡು ಏನೋ ರಿಯಾಕ್ಟ್ ಮಾಡ್ದಂಗೆ ಹೋದರೆ ನಮಗೂ ಲಾಸು ನಿಮಗೂ ಲಾಸು. ವಿಡಿಯೋ ಆಗಿತ್ತು ತಿಳಿಸಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದ್ರಿಂದ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ನೀವೇನು ಮಾಡದೆ ಹಾಗೆ ಹೋಗ್ಬಿಟ್ರೆ ಮುಗ್ದೋಯ್ತು ನಮ್ಮ ಕತೆ.
ಡೈಮಂಡ್ ನೋಡಿದ್ರೆ ಖುಷಿ ಆಗ್ತದೆ ಗೈಸ್ ನನಗೆ. ಫಸ್ಟ್ ಟೈಮ್ ಯಾವಾಗ ಡೈಮಂಡ್ ಸಿಕ್ಕಿರೋದು ಗೈಸ್ ಮೈನಿಂಗಲ್ಲಿ ನನಗೆ. ಇಷ್ಟು ವರ್ಷದಿಂದ ಮೈನ್ ಕ್ರಾಫ್ಟ್ ಆಡ್ತಾಯಿದ್ದೀನಿ. ಒಂದು ದಿವಸ ನಾನು ಡೈಮಂಡ್ಗೋಸ್ಕರ ಚಾಚೆ ಇಲ್ಲ, ಅಲ್ಲಿ ಎಲ್ಲೂ ಹೋಗಿಲ್ಲ. ತಿರ್ಗಾ ಮೈನ್ ಕ್ರಾಫ್ಟ್ ಹೋಗ್ಬೇಕಂತ ಅನಿಸ್ತೈತ ಗೈಸ್ ನಿಮಗೆ? ಒಂದ್ಸತಿ ಹೋಗೋದ ತಿರ್ಗಾ, ಏನಾಗುತ್ತಾಗಲಿ. ಗೈಸ್ ಸಾಧಿಸಿದ್ದೀವಿ, ಎಲ್ಲ ಸೇರ್ಕೊಂಡು ಒಟ್ಟಿಗೆ ಸಾಧಿಸಿರೋದು, ನಮ್ಮ ಒಬ್ಬನೇ ಎಲ್ಲ ಸಾಧನೆ ಇದು. ಗೈಸ್ ಫೈನಲಿ ನಮ್ಮ ಜರ್ನಿ ಕಂಪ್ಲೀಟ್ ಆಗಿದೆ. ಸೊ ಹೇಗಿತ್ತು ವಿಡಿಯೋ ಗೈಸ್? ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರ್ಕೋಬೇಡಿ. ಸೊ ಇಂಥ ಅಡ್ವೆಂಚರ್ಗೋಸ್ಕರ ಮುಂದೆ ಇನ್ನೂ ಬೇಕು ಅಂತಂದರೆ ಇಂಥ ಅಡ್ವೆಂಚರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮತ್ತು ತಿಳಿಸೋದು ಮರ್ಕೊಳ್ಳಬೇಡಿ ಪ್ಲೀಸ್ ಗೈಸ್. ಎಲ್ಲರೂ ಪ್ಲೀಸ್ ಅಂತ ಕೇಳ್ಕೊತಾ ಇದ್ರೆ ಮಾಡಬೇಕು ಗೈಸ್. ಸೊ ಗೈಸ್ ಎಲ್ಲರೂ ಇಷ್ಟ ಹೇಳೋದು ನಾನು, ಈ ನಮ್ಮ ವಿಡಿಯೋ ನಮ್ಮ ಕಂಟೆಂಟ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನಿಮ್ಮ ದುಡ್ಡು ಅಕೌಂಟಿಂದ ಏನೂ ಖರ್ಚಾಗಲ್ಲ. ಸೊ ಲೈಕ್ ಮಾಡಿ, ಶೇರ್ ಮಾಡಿ ಬೇರೆಯವ್ರಿಗೆ. ನೋಡಪ್ಪ ನಮ್ಮ ಹುಡುಗ ಈಗ ಆಡ್ತವನೆ, ಚೆನ್ನಾಗಿ ಆಡ್ತವನೆ, ಸ್ವಲ್ಪ ಹೆಲ್ಪ್ ಮಾಡಿ ಅಂತಂದರೆ ಏನೂ ಆಗೋದಿಲ್ಲ ಗೈಸ್. ಅಷ್ಟು ಮಾಡಿ. ಆಮೇಲಿಂದ ನಿಮ್ಮ ಅನಿಸಿಕೆ ಏನಾದರೂ ಅನಿಸ್ಲಿ, ನೀವು ಚೆನ್ನಾಗಿಲ್ವಾ ವಿಡಿಯೋ, ಏನು ಡೆವಲಪ್ ಮಾಡಬೇಕು, ಏನು ಪ್ರೋಗ್ರೆಸ್ಸಿವ್ ಬೇಕು ನಮ್ಮ ವಿಡಿಯೋದಲ್ಲಿ, ಇದೆಲ್ಲ ಕಮೆಂಟ್ ಮಾಡೋದ್ರಿಂದ ನನಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಹುಡುಗರು ಲೈಕ್ ಮಾಡ್ತಿದ್ದಾರೆ ಅಂತಂದರೆ ಮುಂದೆ ನನಗೂ ಸ್ವಲ್ಪ ಪ್ರೆಷರ್ ಇರುತ್ತೆ ವಿಡಿಯೋ ಮಾಡೋದ್ರಲ್ಲಿ. ಆದರೆ ನೀವು ಏನು ಸಪೋರ್ಟ್ ತೋರಿಸ್ದೆ ಹಾಗೆ ವಿಡಿಯೋ ನೋಡ್ಕೊಂಡು ಹೋದರೆ ನಮಗೇನು ಸಿಗೋದಿಲ್ಲ ಗೈಸ್. ಸೊ ನಾನು ಹೇಳೋದೇನಂತಂದರೆ ಸ್ವಲ್ಪ ಹಂಗೆ ಸಪೋರ್ಟ್ ಮಾಡಿ ಗೈಸ್. ಸಪೋರ್ಟ್ ಮಾಡೋದ್ರಿಂದ ಏನು ನಿಮ್ಮದೇನೂ ಹೋಗಲ್ಲ, ಬೇರೆಯವ್ರಿಗೆ ಸಪೋರ್ಟ್ ಮಾಡೋದು ಮನುಷ್ಯರ ನಿಜವಾದ ಗುಣ. ಆದ್ದರಿಂದ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸಿಗೋದ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.